ಗುರುಗಳೇ, ಇದೇನು ಒಣಕಟ್ಟಿಗೆ ನೀರು ಹಾಕ್ತಾ ಇದ್ದೀರಲ್ಲ? ಒಣಕಟ್ಟಿಗೆ ಚಿಗುರುತ್ತೇನೋ ಅಂತ ಹಲವಾರು ದಿನಗಳಿಂದ ನೀರ್ ಹಾಕ್ತಾ ಇದ್ದೀನಿ, ಆದ್ರೆ ಚಿಗುರ್ತಾನೆ ಇಲ್ವಲ್ಲೋ. ಗುರುಗಳೇ, ಒಂದೊಂದ್ ಸಾರಿ ಜೀವ ಇರೋ ಕೊಂಬೆ ನೆಟ್ಟು ನೀರು ಹಾಕಿದ್ರೇನೆ ಚಿಗುರಲ್ಲ. ಅಂಥದ್ರಲ್ಲಿ ನಿರ್ಜೀವವಾದ ಕಟ್ಟಿಗೆ ನೆಟ್ಟು ನೀರು ಹಾಕಿದ್ರೆ ಚಿಗುರುತ್ತೇನೆ ಗುರುಗಳೇ? ಚಿಗುರುತ್ತೇನೋ ಅಂತ ಆಸೆ. ಅದು ನಿಮ್ಮ ಭ್ರಮೆಯಲ್ಲವೇ ಗುರುಗಳೇ? ಭ್ರಮೆನ ಮೋಹನ? ಮೋಹ ಹುಟ್ಟಿದಾಗ ಭ್ರಮೆ ಬರುತ್ತೆ, ಮೋಹ ಸತ್ತಾಗ ಭ್ರಮೆ ತನ್ನಷ್ಟಕ್ಕೆ ತಾನೇ ಮಾಯವಾಗುತ್ತೆ ಅಂತ ತಮಗೇ ಗೊತ್ತಿದೆಯಲ್ಲ ಗುರುಗಳೇ. ಓಹೋ, ಹಾಗಾದ್ರೆ ಜೀವ ಇಲ್ಲದೆ ಇರೋ ಈ ದೇಹ ಅನ್ನೋ ಕಟ್ಟಿಗೆಗೆ ಮೋಹ ಅನ್ನೋ ನೀರ್ ಹಾಕಿದ್ರು ಅದು ಚಿಗುರಲ್ಲ ಅನ್ನು. ಆದ್ರೂ ಚಿಗುರುತ್ತೆ ಅನ್ನೋದು ಬರೀ ಭ್ರಮೆ ಅನ್ನು. ಮೋಹ ಸತ್ರೆ ಭ್ರಮೆ ಸಮಾಧಿ ಆಗತ್ತೆ. ಭ್ರಮೆ ಸಮಾಧಿ ಆದ್ರೆ ನಮ್ಮ ದುಃಖ ದುಮ್ಮಾನಗಳೆಲ್ಲ ದೂರವಾಗಿ ಮನಸ್ಸು ಪ್ರಶಾಂತವಾಗುತ್ತೆ ಅನ್ನೋ. ಶರೀಫ, ನಿನ್ನ ಮೋಹದ ಹೆಂಡತಿ ತೀರ್ಕೊಂಡಿದ್ರು ಆಕೆಯ ವ್ಯಾಮೋಹದಲ್ಲೇ ನೀನಿನ್ನೂ ತೊಳಲಾಡ್ತಿದ್ದೀಯಲ್ಲ. ನಿನ್ನ ಭ್ರಮೆಯಲ್ಲಿ ಅವಳು ಬದುಕಿ ಬರೋದಾದ್ರೆ ಈ ಒಣಕಟ್ಟಿಗೆ ಯಾಕೆ ಚಿಗುರಬಾರ್ದು? ಗುರುಗಳೇ, ಗುರುಗಳೇ, ನನ್ನ ಅಜ್ಞಾನನ ಹೆಂಡತಿ ಮೇಲೆ ಇರೋ ಮೋಹನ ದೂರ ಮಾಡಬೇಕು ಅಂತ